ಕೋಲಾರ ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನಮತ ಸ್ಫೋಟ ಆಗಿದೆ. ಮಾಲೂರು ಶಾಸಕರ ವಿರುದ್ಧ ಬಂಗಾರಪೇಟೆಯ ಕೈ ಶಾಸಕರು ಕಿಡಿಕಾರಿದ್ದಾರೆ. ಕೋಲಾರದಲ್ಲಿ ಬಹಳ ಭದ್ರವಾಗಿ ನೆಲೆಯೂರಿದ್ದಂತ ಕಾಂಗ್ರೆಸ್ ಇವತ್ತಲ್ಲಿ ಲೋಕಸಭಾ ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದೇ ಒಳ ಜಗಳ. ಕೆ.ವೈ. ನಂಜೇಗೌಡ, ಎಸ್.ಎನ್. ನಾರಾಯಣಸ್ವಾಮಿ ಈಗ ಅವರಿಬ್ಬರ ನಡುವೆ ಗಲಾಟೆ ಜಾಸ್ತಿ ಆಗಿದೆ. ನಂಜೇಗೌಡ ಆಪ್ತರು ಗೋಲ್ಡ್ ಕಾಯಿನ್ ನಲ್ಲಿ ಭಾಗಿಯಾಗಿದ್ರು. ಹಾಲು ಒಕ್ಕೂಟದ ಹಗರಣದಲ್ಲಿ ನಂಜೇಗೌಡರ ವಿರುದ್ಧ ದೂರು ಕೇಳಿ ಬಂದಿದೆ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಈ ಬಗ್ಗೆ ಮಾತಾಡಿದ್ದಾರೆ. ಇಬ್ರು ಕಾಂಗ್ರೆಸ್ನವರೇ, ಕಾಂಗ್ರೆಸ್ ಮುಖಂಡರೇ ಮಾತಾಡೋದು. ಆಡಳಿತಾಧಿಕಾರಿ ಡಾಕ್ಟರ್ ಮೈತ್ರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಒಂದು ರೀತಿ ಕಾಂಗ್ರೆಸ್ನಲ್ಲಿರುವಂಥ ಒಳ ಭಿನ್ನಮತ ಏನು ಅನ್ನೋದು ಗೊತ್ತಾಗಿದೆ. ಕಾನೂನು ಬಾಹಿರ ಸಭೆ ಅಂತ ನಾರಾಯಣಸ್ವಾಮಿ ಹೇಳ್ತಾರೆ, ಬಂಗಾರಪೇಟೆಯ ಕಾಂಗ್ರೆಸ್ ಶಾಸಕ. ಇಲ್ಲಿಗಲ್ ನಿನಗೆ ಎಡ್ಡುಗೆ ಡೈರಿ ಕಡೆ ಹೇಳಿದ್ನ, ಕಾನೂನು ತೂರಿ ಟೆಂಡರ್ ಕೂಡ ಕೇಳಿದ್ನ, ಕಾನೂನು ತೂರಿ ನೀನು ಸೋಲಾರ್ ಮಾಡಿ ಕೇಳಿದ್ನ. ನೀನು ಕಲ್ತಿರೋದು ನಾನಲ್ಲ, ಇದನ್ನು ನಾನೇ ಮಾಡಲಿದೆ. ನೀನು ಮಾಡೋ ಹಗರಣಗಳನ್ನು ನಾನು ಬೆಳಕು ತರ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದೀನಿ, ನಾನು ಅವಸರದಲ್ಲಿ ಮಾತಾಡ್ತೀನಿ, ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತೀನಿ, ಎನ್ಕ್ವೈರಿ ಮಾಡಿಸ್ತೀನಿ. ಈ ನಂಜೇಗೌಡ ಪಟಾಲಂ ಏನು ತಿಂದಿದ್ದಾರೋ ಗೋಲ್ಡ್ ಕಾಯಿನ್ಗಳು ತಿಂಗಳ ಏನಪ್ಪ ತಿಂಗಳ ಹಬ್ಬಗಳಿಗೆ ಇಷ್ಟು ಅಂತ ತುಪ್ಪ ಬಾಡಿಗೆ ನನ್ನ ಹೇಳ್ತಾನೆ ಬೇರೆ ದೇಶದಲ್ಲಿ ಅದು 20 ಲಕ್ಷ ಇಲ್ಲಿಲ್ಲ ಇರ್ತಕ್ಕಂಥದ್ದು. ಔಟ್ ಸೈಡಲ್ಲಿ ಅವ್ರ ಕಾರಿಗೆ 23 ಲಕ್ಷ ರಿನ್ಯೂಸ್ ಮಾಡಿಕೊಂಡಿದ್ದಾರೆ. ಕಾರ್ ನಂಬರ್ ಸಮೇತ ಬಹಿರಂಗ ಪಡಿಸ್ತಿದ್ದಾರೆ. ಇವತ್ತು ವೇದಿಕೆಯಲ್ಲ ಬಹಿರಂಗ ಪಡಿಸ್ತೀನಿ. ಇವತ್ತೇನು ಸಭೆ ಮಾಡಿದ್ದಾರೆ ಇದು ಕಾನೂನು ಬಾಹಿರ. ಇಲ್ಲಿಗಲ್ ನಿನಗೆ ಎಡ್ಡುಗೆ ಡೈರಿ ಕಡೆ ಹೇಳಿದ್ನ, ಕಾನೂನು ತೂರಿ ಟೆಂಡರ್ ಕೂಡ ಕೇಳಿದ್ನ, ಕಾನೂನು ತೂರಿ ನೀನು ಸೋಲಾರ್ ಮಾಡಿ ಕೇಳಿದ್ನ. ನೀನು ಕಲ್ತಿರೋದು ನಾನಲ್ಲ, ಇದನ್ನು ನಾನೇ ಮಾಡಲಿದೆ. ನೀನು ಮಾಡೋ ಹಗರಣಗಳನ್ನು ನಾನು ಬೆಳಕು ತರ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದೀನಿ.